ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆ ಭಾಗದ ರೈತರೆಲ್ಲ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ರು. ಆ ಬೆಳೆಗೆ ರಾಜ್ಯದ ವಿವಿಧ ಮಾರ್ಕೆಟ್ಗಳಲ್ಲಿ ಉತ್ತಮ ಬೆಲೆ ಇದೆ. ಆದರೆ ಚಿಕ್ಕಮಗಳೂರು ಎಪಿಎಂಸಿಯಲ್ಲಿ ಮಾತ್ರ ಕಡಿಮೆ ಬೆಲೆಗೆ ಬೀನ್ಸ್ ಖರೀದಿ ಮಾಡಿದ್ದಕ್ಕೆ ವ್ಯಾಪಾರಿಗಳ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ರು. ತಳ್ಳಾಟ, ನೂಕಾಟ, ಮಾತಿನ ಚಕಮಕಿ. ಸಾಲ ಮಾಡಿ ಬೆಳೆ ಬೆಳೆದಿದ್ದೀನಿ, ಮೋಸ, ಮಹಾ ಮೋಸ, ನಮಗೆ ನ್ಯಾಯ ಬೇಕು ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ರೈತರು. ಬೀನ್ಸ್ ವ್ಯಾಪಾರಿಗಳಿಂದ ರೈತರಿಗೆ ಮೋಸ ಆರೋಪ. ಚಿಕ್ಕಮಗಳೂರು ಎಪಿಎಂಸಿ ಬಳಿ ಅನ್ನದಾತರ ಪ್ರತಿಭಟನೆ. ಆಕ್ರೋಶ ತಣ್ಣಗಾಗ್ತಿಲ್ಲ. ಮೋಸದ ವಿರುದ್ಧ ಅನ್ನದಾತನ ಸಿಟ್ಟು ಜ್ವಾಲೆಯಾಗಿದೆ. ರಾಜ್ಯದಲ್ಲಿ ಈ ಬಾರಿ ಬೀನ್ಸ್ಗೆ ಉತ್ತಮ ಬೆಲೆ ಬಂದಿದ್ದು, ಪ್ರತಿ ಕೆಜಿ ಬೀನ್ಸ್ಗೆ ಬಹುತೇಕ ಮಾರುಕಟ್ಟೆಯಲ್ಲಿ 85 ರಿಂದ 90 ರೂಪಾಯಿವರೆಗೂ ರೇಟ್ ಇದೆ. ಆದರೆ ಚಿಕ್ಕಮಗಳೂರು ಎಪಿಎಂಸಿಯಲ್ಲಿ ನಿನ್ನೆ ಕೆಜಿಗೆ ಕೇವಲ 40 ರೂಪಾಯಿಗೆ ಖರೀದಿಗೆ ಬೆಲೆ ನಿಗದಿ ಮಾಡಿದ್ರು. ಇದರಿಂದ ಕೆರಳಿದ ಬೀನ್ಸ್ ವ್ಯಾಪಾರಿಗಳು ಎಪಿಎಂಸಿ ಮಾರುಕಟ್ಟೆ ಬಳಿ ಕೆರಳಿ ಕೆಂಡವಾಗಿದ್ರು. ವ್ಯಾಪಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಎಪಿಎಂಸಿ ಮಾರುಕಟ್ಟೆ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಪೊಲೀಸರ ಜೊತೆಗೆ ಎಪಿಎಂಸಿ ಆವರಣದಲ್ಲಿ ಸಭೆ ನಡೆಸಲಾಯಿತು. ಆಕ್ರೋಶ ಹೆಚ್ಚುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಮಗಳೂರು ತಹಶೀಲ್ದಾರ್ ರೇಷ್ಮಾ, ಎಸಿ ನಟೇಶ್ ಆಗಮಿಸಿ ರೈತರ ಸಭೆ ನಡೆಸಿದ್ರು. ಆದರೆ ಎಪಿಎಂಸಿ ಅಧಿಕಾರಿಗಳು ಮಾತ್ರ ನಾಪತ್ತೆಯಾಗಿದ್ರು. ಮಧ್ಯರಾತ್ರಿ 12ರವರೆಗೆ ಪ್ರತಿಭಟನೆ ಮುಂದುವರಿಸಿದ ರೈತರ ಜೊತೆಗೆ ತಹಶೀಲ್ದಾರ್, ಎಸಿ ಸೇರಿದಂತೆ ಸಿಡಿಎ ಅಧ್ಯಕ್ಷ ಮಂಜೇಗೌಡ ಸಭೆ ನಡೆಸಿ ಇಂದು 62 ರೂಪಾಯಿಗೆ ಪ್ರತಿ ಕೆಜಿ ಬೀನ್ಸ್ ಬೆಲೆ ನಿಗದಿ ಮಾಡಿದ್ರು. ಇಲ್ಲ, ಇದ್ರ ಬಗ್ಗೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಆ ಸಿಬ್ಬಂದಿಗಳನ್ನ ಟ್ರೇಸ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇಲ್ಲಿ ಕರೆಸಿ ಈ ಒಂದು ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತೀವಿ. ಎಪಿಎಂಸಿ ಅಧಿಕಾರಿಗಳು ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ. ಬರ್ತಾರೆ, ಬಂದಾಗ ಕೊಡಿಸ್ತೀನಿ ನಾವು. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೈತರ ಜೊತೆ ಸಭೆ ನಡೆಸೋದಾಗಿ ಭರವಸೆ ಸಿಕ್ಕ ಬಳಿಕ ರೈತರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಈ ವರ್ಷ ಈ ಥರ ಮಾಡಿದ್ರು. ಸಲಾಸಲಿ ಮೈಸೂರು ಏನು ರೇಟ್ ನಡೀತಾ ಆ ರೇಟ್ ನಡೀತಿತ್ತು. ಮೈಸೂರಲ್ಲಿ 60, ಇಲ್ಲೂ 60, ಅಲ್ಲಿ 80, ಇಲ್ಲೂ 80. ಈ ವರ್ಷ ಅಲ್ಲಿ 80 ರೂಪಾಯಿ ಇದೆ, 60 ರೂಪಾಯಿ ಮಾಡಿದ್ದಾರೆ. ಎಷ್ಟು ಡಿಫ್ರೆಂಟ್ ಆಯಿತು? ಯಾರಿಗೂ ವರ್ತ? ರೈತರಿಗೆ ವರ್ತ. ಕಷ್ಟಪಟ್ಟು ಬೆಳೆದ ಬೀನ್ಸ್ಗೆ ಉತ್ತಮ ಬೆಲೆ ಬಂದಿದೆ. ಆದರೆ ಚಿಕ್ಕಮಗಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ. ಇನ್ನಾದರೂ ಅನ್ನದಾತರ ಶ್ರಮಕ್ಕೆ ಬೆಲೆ ಸಿಗಬೇಕಿದೆ. ಅಶ್ವಿತ್ ಮಾವಿನಗುಣಿ, ಟಿವಿ9, ಚಿಕ್ಕಮಗಳೂರು.